ಈ ಬಾರಿ ರೈತರಿಗೆ ಹಾಗೂ ಮಹಿಳೆಯರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹಾಗೂ ವಿಧವೆಯರಿಗೆ ಮತ್ತು ವಾಹನ ಸವಾರರಿಗೆ ಮತ್ತು ಪರಿಸರ ಸ್ನೇಹಿ ಕ್ರಮವನ್ನು ಪಾಲಿಸುವವರಿಗೆ ಹಾಗೂ ಮಹಿಳೆಯರಿಗೆ ಹಾಗೂ ಇಲ್ಲಿ ನೌಕರುದಾರರಿಗೆ ಸ್ಪೆಷಲ್ ಆಗಿ ರೈತರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹಾಗೂ ವಿಧವೆಯರಿಗೆ ಮತ್ತು ತೆರಿಗೆ ಪಾವತಿದಾರರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಹಾಗೂ ವಾಹನ ಸವಾರರಿಗೆ ಎಲ್ಲರನ್ನೂ ಕೂಡ ಟಾರ್ಗೆಟ್ ಮಾಡಿ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಡಲಾಗಿದೆ. ಒಟ್ಟಾರೆಯಾಗಿ ನೋಡ್ತಾ ಹೋಗೋಣ ಬನ್ನಿ. ಈ ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಸಪರೇಟ್ ಆಗಿ ಮಾಹಿತಿ ಇರುತ್ತೆ, ಅಂದರೆ ರೈತರಿಗೆ, ಮಹಿಳೆಯರಿಗೆ, ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ, ತೆರಿಗೆ ಪಾವತಿಯನ್ನ ಮಾಡುವವರಿಗೆ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ವೀಕ್ಷಕರೇ ನೋಡಿ, ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ಗಳನ್ನು ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ. ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿರುವವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋನ ನೋಡ್ತಾ ಇರುವಂತಹ ವೀಕ್ಷಕರು ಯಾರಿನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ವಿಡಿಯೋನ ಸಂಪೂರ್ಣವಾಗಿ ಕೊನೆಯವರೆಗೂ ಕೂಡ ನೋಡಿ. ವೀಕ್ಷಕರೇ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆಯವರೆಗೂ ಕೂಡ ನೋಡಿ, ಎಲ್ಲ ಇನ್ಫಾರ್ಮೇಶನ್ ಅನ್ನ ಪಡೆದುಕೊಳ್ಳಿ. ಕೇಂದ್ರ ಸರ್ಕಾರದಿಂದ ಕೇಂದ್ರ ಬಜೆಟ್ 2026 ಒಟ್ಟಾರೆಯಾಗಿ ಹೇಳುವುದಾದ್ರೆ, ಈ 2026 ಕೇಂದ್ರ ಬಜೆಟ್ ಅಂದ್ರೆ ಸಾಮಾನ್ಯ ಜನರಿಗೆ ಅನುಕೂಲವಾಗುವಂತೆ ಮತ್ತು ತೆರಿಗೆ ಪದ್ಧತಿಯನ್ನ ಸರಳಗೊಳಿಸುವಂತೆ ಹಾಗೂ ಪರಿಸರ ಸ್ನೇಹಿ ನೀತಿಗಳಿಗೆ ಒತ್ತು ಕೊಡುವಂತೆ ಹಾಗೂ ಡಿಜಿಟಲ್ ಮತ್ತು ಇಲ್ಲಿ ಸುಲಭ ಸೇವೆಗಳನ್ನು ಕೊಡುವಂತೆ ಈ ಬಜೆಟ್ನಲ್ಲಿ ರೈತರು, ಮಹಿಳೆಯರು, ಹಿರಿಯ ನಾಗರಿಕರು ಮತ್ತು ವಿಧವೆಯರು ಮತ್ತು ತೆರಿಗೆ ಪಾವತಿಸುವವರು ಹಾಗೂ ಸರ್ಕಾರಿ ನೌಕರರು ಮತ್ತು ವಾಹನ ಸವಾರರು ಎಲ್ಲರನ್ನೂ ಟಾರ್ಗೆಟ್ ಮಾಡಿಕೊಂಡು ಘೋಷಣೆ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹಾಗೆ ವೀಕ್ಷಕರೇ, ತೆರಿಗೆದಾರರಿಗೆ ದೊಡ್ಡ ಬದಲಾವಣೆಗಳಾಗಿದ್ದಾವೆ. ಹೌದು ವೀಕ್ಷಕರೇ, ಈಗ ಇರುವ ಸಮಸ್ಯೆ ಏನು ಗೊತ್ತಾ? ಇಲ್ಲಿ ITR ಫಾರ್ಮ್ಗಳು ಅಂದ್ರೆ 1, 2, 3, 4, 5, 6 ಹಾಗೂ 7 ಸಾಮಾನ್ಯ ಜನರಿಗೆ ತುಂಬಾ ಗೊಂದಲವಿತ್ತು. ಅಂದ್ರೆ 2026 ಬಜೆಟ್ ನಲ್ಲಿ ಎಲ್ಲಾ ವರ್ಗದ ತೆರಿಗೆದಾರರಿಗೆ ಒಂದೇ ಸಾಮಾನ್ಯ ಅಂದ್ರೆ ITR ಫಾರ್ಮ್ ತರಲು ಚರ್ಚೆ ನಡೆಯುತ್ತಿತ್ತು. ಅಂದ್ರೆ ಸಣ್ಣ ಉದ್ಯೋಗಿಗಳು, ಸಂಬಳದವರು, ಬಿಸ್ನೆಸ್ ಮಾಡುವವರು, ಫ್ರೀಲಾನ್ಸರ್ಗಳು ಎಲ್ಲರಿಗೂ ಒಂದೇ ಫಾರ್ಮ್ ತುಂಬುವುದು ಸುಲಭ ಮತ್ತು ಈ ಒಂದು ಬಜೆಟ್ 2026ರಲ್ಲಿ ಒಂದು ದೊಡ್ಡ ಬದಲಾವಣೆ ತರಬಹುದು. ಯಾಕಂತಂದ್ರೆ ಇದು ಮೇನ್ ಆಗಿ ಸಣ್ಣ ಉದ್ಯೋಗಿಗಳಿಗೆ ಮತ್ತು ಸಂಬಳದವರಿಗೆ ಹಾಗೂ ಬಿಸ್ನೆಸ್ ಮಾಡುವವರಿಗೆ ಮತ್ತು ಫ್ರೀಲಾನ್ಸರ್ಗಳಿಗೆ ಎಲ್ಲರಿಗೂ ಒಂದೇ ಫಾರ್ಮ್ ತುಂಬುವುದು ಸುಲಭವಾಗುತ್ತೆ ಮತ್ತು ತಪ್ಪುಗಳು ಕಡಿಮೆ ಆಗುತ್ತೆ ಮತ್ತು ರೀಫಂಡ್ ಫಾಸ್ಟ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ಇಲ್ಲಿ 1 ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫಾರ್ಮ್ ಎಲ್ಲರಿಗೂ ಕೂಡ ತಲುಪಿಸುತ್ತೆ. ಇದು ಎಲ್ಲರಿಗೂ ಕೂಡ ಅಪ್ಲೈ ಆಗುವಂತಹ ಒಂದು ಮೊದಲನೆಯ ಅಪ್ಡೇಟ್ ಆಗಿರುತ್ತೆ. ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ವೀಕ್ಷಕರೇ. ಯಾರಿನ್ನೂ ಲೈಕ್ ಮಾಡಿಲ್ಲ ವಿಡಿಯೋಕ್ಕೆ ಲೈಕ್ ಅನ್ನ ಮಾಡಿ. ಈ ಮೊದಲನೆಯ ಗುಡ್ ನ್ಯೂಸ್ ಏನಂತಂದ್ರೆ ತೆರಿಗೆದಾರರಿಗೆ ಇದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬಹುದು. ಇವಾಗ ಬನ್ನಿ ಎರಡನೆಯದಾಗಿ ವೀಕ್ಷಕರೇ, ಇಲ್ಲಿ ಹೊಸ ಆದಾಯ ತೆರಿಗೆಯ ಇದು ಕೂಡ ನಿಮ್ಮ ಒಂದು ಇನ್ಕಮ್ ಟ್ಯಾಕ್ಸ್ ಬಗ್ಗೆನೂ ಕೂಡ ನೋಡಿ ಗಮನವಿಟ್ಟು ಕೇಳಿ. ಗೃಹಲಕ್ಷ್ಮಿ ಹಣ ಪಡೆಯುವವರು ಮತ್ತು ಅನೇಕ ರೀತಿಯರಿಗೂ ಎಲ್ಲರಿಗೂ ಕೂಡ ಇದು ಪ್ರಾಬ್ಲಮ್ ಆಗ್ತಾನೆ ಇತ್ತು. ಸುಖಾಸುಮ್ಮನೆ ನಿಮ್ಮ ಸ್ಟೇಟಸ್ ಅಲ್ಲಿ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯರ್ ಅಂತ ತೋರಿಸ್ತಾ ಇತ್ತು ನೋಡಿ. 1961ರ ಹಳೆಯ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಡಿಯಲ್ಲಿ ತುಂಬಾ ಕ್ಲಿಸ್ಟ್ ಮತ್ತು ಸೆಕ್ಷನ್ಗಳು ಜಾಸ್ತಿ ಆಗಿದ್ವು ಮತ್ತು ಸಾಮಾನ್ಯ ಜನರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಇವಾಗ 2026 ಏಪ್ರಿಲ್ 1ರಿಂದ ಹೊಸ ಆದಾಯ ತೆರಿಗೆ ಕಾಯ್ದೆ ಜಾರಿಗೆ ಆಗುವ ನಿರೀಕ್ಷೆ ಹೆಚ್ಚಾಗಿದೆ. ಇಲ್ಲಿ ಭಾಷೆ ಸರಳೀಕರಣ, ನಿಯಮಗಳ ಕ್ಲಿಯರ್ ಮತ್ತು ಅನಗತ್ಯ ಸೆಕ್ಷನ್ ಕಡಿತವಾಗುತ್ತೆ. ಈ ಒಂದು ಅಪ್ಡೇಟ್ ಇಂದ ನಿಮಗೆಲ್ಲರಿಗೂ ಕೂಡ ಜೊತೆಗೆ ಒಂದು ಮಾಸ್ಟರ್ ಸರ್ಕ್ಯುಲರ್ ಕೂಡ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಎಲ್ಲಾ ನಿಯಮಗಳ ಸಾರಾಂಶ ಒಂದೇ ಜಾಗದಲ್ಲಿ ನಿಮಗೆ ಸಿಗುತ್ತೆ. ತೆರಿಗೆದಾರರಿಗೆ ದೊಡ್ಡ ಪ್ಲಾನ್ ಪಾಯಿಂಟ್ ಇದಾಗಿರುತ್ತೆ. ಹಾಗೆ ಇಲ್ಲಿ ಮೂರನೆಯದಾಗಿ ಈ TDS ನಿಯಮದಲ್ಲಿ ಸುಧಾರಣೆ ಅಂತ ಹೇಳ್ಬೋದು. ಹೌದು ವೀಕ್ಷಕರೇ, ಯಾರ್ಯಾರು ನೌಕರುದಾರರು ಇದ್ರಿ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಈ ಒಂದು ಮಾಹಿತಿಯನ್ನ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಈಗ TDS ಅಂದ್ರೆ ಬೇರೆ ಬೇರೆ ದರ ಅಂದ್ರೆ ಬೇರೆ ಬೇರೆ ಸೆಕ್ಷನ್ ಮತ್ತು ಸರ್ಟಿಫಿಕೇಟ್ಗೆ ಗೊಂದಲ ಆಗ್ತಾ ಇತ್ತು. ಈ 2026ರ ಬಜೆಟ್ ಅಲ್ಲಿ TDS ದರದಲ್ಲಿ 2 ರಿಂದ 3 ಸ್ಥಿರ ದರಗಳಿಗೆ ಇಳಿಸುವ ಸಾಧ್ಯತೆ ಇದೆ. ಈ ಒಂದು ಗುಡ್ ನ್ಯೂಸ್ ಎಲ್ಲರಿಗೂ ಕೂಡ ಅಪ್ಲೈ ಆಗಬಹುದು ಮತ್ತು TDS ಸರ್ಟಿಫಿಕೇಟ್ ಅಗತ್ಯವನ್ನೇ ತೆಗೆದುಹಾಕುವ ಚರ್ಚೆ ಕೂಡ ಇದೆ. ಮತ್ತು ಬ್ಯಾಂಕ್ ಬಡ್ಡಿ ಆಗಲಿ, ಬಾಡಿಗೆ ಆಗಲಿ ಮತ್ತು ಕಮಿಷನ್ ಎಲ್ಲಾ ಕಡೆ ಒಂದೇ ಕ್ಲಿಯರ್ ನಿಯಮ ಬರುತ್ತೆ. ಹಾಗಾಗಿ ಇದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು. ಇವಾಗ ನೋಡಿ ರೈತರಿಗೆ ವೀಕ್ಷಕರೇ, ನೀವೇನಾದರೂ ರೈತರಾಗಿದ್ರೆ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಮತ್ತು ಹಿರಿಯ ನಾಗರಿಕರಾಗಿದ್ರೆ ಕೊನೆವರೆಗೂ ಕೂಡ ನೋಡಿ. ಹಾಗೂ ಇಲ್ಲಿ ವಿಧವಾ ಮಹಿಳೆಯರಾಗಲಿ ಅಥವಾ ಮಹಿಳೆಯರಾಗಲಿ ಅಥವಾ ಹಿರಿಯರಾಗಲಿ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಇಲ್ಲಿ ಇವಾಗ ಬನ್ನಿ ರೈತರಿಗೆ ಸಂಬಂಧಪಟ್ಟಂತಹ ನಿರೀಕ್ಷೆಗಳು ನೋಡಿ. ಈ ಬಜೆಟ್ ನಲ್ಲಿ ರೈತರಿಗೆ ಆದಾಯ ಹೆಚ್ಚಿಸುವ ಕ್ರಮ ಬರುತ್ತೆ ಮತ್ತು ಕೃಷಿ ವೆಚ್ಚ ಕಡಿಮೆ ಮಾಡುವ ಯೋಜನೆಗಳು ಜಾರಿಗೆ ಆಗುತ್ತೆ ಮತ್ತು ಡಿಜಿಟಲ್ ಕೃಷಿ ಸೇವೆಗಳು ಜಾರಿಗೆ ಆಗುತ್ತೆ ಹಾಗೂ ಕೃಷಿ ಸಾಲಕ್ಕೆ ಬಡ್ಡಿ ರಿಯಾಯಿತಿ ಆಗುತ್ತೆ ಮತ್ತು ಬೆಳೆ ವಿಮೆ ಸರಳೀಕರಣ ಕೂಡ ಆಗುತ್ತೆ ಹಾಗೂ ಸಬ್ಸಿಡಿ ನೇರ ಖಾತೆಗೆ ನಿಮಗೆ ಜಮೆ ಆಗುತ್ತೆ. ಹಾಗೆ ಈ ಮಾರ್ಕೆಟ್ ಮತ್ತು MSP ಬಲಪಡಿಸುವಿಕೆ ಈ ಒಂದು ಕಾರ್ಯಕ್ರಮವು ಕೂಡ ಜಾರಿಗೆ ಆಗುತ್ತೆ ರೈತರಿಗೆ.
ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ. ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಅನ್ನು ಮಾಡಿ. ರೈತರಿಗೆ ನೇರ ಲಾಭ ತಲುಪುವಂತೆ ಬಜೆಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತು ಹಿರಿಯ ನಾಗರಿಕರಿಗೆ ಹಾಗೂ ವಿಧವೆಯರಿಗೆ ಏನು ಸೌಲಭ್ಯ ಅಂತ ನೋಡೋದಾದ್ರೆ, ಹಿರಿಯ ನಾಗರಿಕರು ಪಿಂಚಣಿ ಮಿತಿಯಲ್ಲಿ ಹೆಚ್ಚಳ. ಏನಂತಂದ್ರೆ ಇವಾಗ ನಿಮಗೆ ಎಷ್ಟು ಪ್ರಸ್ತುತವಾಗಿ ಕೆಲವರಿಗೆ 800 ರೂಪಾಯಿ ಪಿಂಚಣಿ ಹಣ ಬರ್ತಾ ಇದೆ, ಇನ್ನು ಕೆಲವರಿಗೆ 1,000 ರೂಪಾಯಿ ಮತ್ತು 1,500 ರೂಪಾಯಿ ಹಣ ಪಿಂಚಣಿ ಬರ್ತಾ ಇದೆ ಅಷ್ಟೇ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಹಿರಿಯ ನಾಗರಿಕರ ಪಿಂಚಣಿ ಮಿತಿಯಲ್ಲಿ ಹೆಚ್ಚಳವಾಗಿ ಸಿಗುತ್ತೆ ಮತ್ತು ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಿಸುವ ನಿರೀಕ್ಷೆ ಕೂಡ ಇದೆ. ಹಾಗೂ ವೈದ್ಯಕೀಯ ವೆಚ್ಚಕ್ಕೆ ಹೆಚ್ಚಿನ ರಿಯಾಯಿತಿ ಕೂಡ ಇದೆ. ಹಾಗೆ ಇಲ್ಲಿ ಹಿರಿಯ ನಾಗರಿಕರಿಗೆ ತೆರಿಗೆ ಒತ್ತಡ ಕಡಿಮೆ ಮಾಡುವ ಬಜೆಟ್ ಆಗಬಹುದು ಅಂತಾನೆ ಹೇಳಬಹುದು. ಹಾಗೆ ಇಲ್ಲಿ ವಿಧವಾ ವೇತನ ಅಂದ್ರೆ ವಿಧವೆಯರಿಗೆ ಏನಪ್ಪಾ ಅಂತಂದ್ರೆ ವಿಧವಾ ಪಿಂಚಣಿ ಹೆಚ್ಚಳ ಆಗುತ್ತೆ, ಸ್ವಯಂ ಉದ್ಯೋಗಕ್ಕೆ ನೆರವು ಕೂಡ ಸಿಗುತ್ತೆ, ವಸತಿ ಮತ್ತು ಆರೋಗ್ಯ ಸೌಲಭ್ಯ ನಿಮಗೆ ಸಿಗ್ತವೆ ಮತ್ತು ಸಮಾಜದಲ್ಲಿ ಭದ್ರತೆ ನೀಡುವ ದೃಷ್ಟಿಯಿಂದ ವಿಧವೆಯರಿಗೆ ವಿಶೇಷ ಪ್ಯಾಕೇಜ್ ಬರುವಂತಹ ಸಾಧ್ಯತೆ ಈ ಬಜೆಟ್ ನಲ್ಲಿ ಇದೆ. ಹಾಗೆ ಸವಾರರಿಗೆ, ವಾಹನ ಸವಾರರಿಗೆ ದ್ವಿಚಕ್ರ ಮತ್ತು 4 ಚಕ್ರ, ಹಾಗೆ ಇಲ್ಲಿ ವಾಹನ ಸವಾರರಿಗೆ ಪರಿಸರ ಸ್ನೇಹಿ ಕ್ರಮ ಅಂತಾನೆ ಹೇಳ್ಬಹುದು. ಹೌದು ವೀಕ್ಷಕರೇ, ವಾಯು ಮಾಲಿನ್ಯ ತಡೆಗೆ ಸರ್ಕಾರದ ಪ್ರಮುಖ ಗುರಿಯನ್ನ ಇಡಲಾಗಿದೆ ಈ ಬಾರಿ ಬಜೆಟ್ ನಲ್ಲಿ. ಎಲೆಕ್ಟ್ರಿಕ್ ವೆಹಿಕಲ್ ಖರೀದಿಗೆ ತೆರಿಗೆ ವಿನಾಯಿತಿ ಅಂದ್ರೆ ಕಡಿಮೆ ದರದಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ ಸಿಗುತ್ತೆ. ಇವಿ ಲೋನ್ಗಳಿಗೆ ಬಡ್ಡಿ ರಿಯಾಯಿತಿ ಅಂದ್ರೆ ಇವಿ ಏನಾದರೂ ನೀವು ಕಾರ್ ಅಥವಾ ವಾಹನವನ್ನ ಇವಿಯಲ್ಲಿ ತಗೊಂಡ್ರಿ ಅಂತ ಅನ್ಕೊಳ್ಳಿ, ನಿಮಗೆ ಬಡ್ಡಿ ಇರೋದಿಲ್ಲ, ಸಂಪೂರ್ಣವಾಗಿ ಲೋನ್ ಫ್ರೀ ಆಗಿ ನಿಮಗೆ ಸಿಗುತ್ತೆ. ಹಾಗೆ ಚಾರ್ಜಿಂಗ್ ಸ್ಟೇಷನ್ಗಳಿಗೆ ಅನೇಕ ರೀತಿಯಾಗಿ ಪೆಟ್ರೋಲ್ ಬಂಕ್ಗಳಿದಾವೆ ಅಲ್ವಾ ಇವಾಗ, ಅದೇ ರೀತಿ ಚಾರ್ಜಿಂಗ್ ಸ್ಟೇಷನ್ ಕೂಡ ಬಂದು ತಲುಪುತ್ತೆ ಎಲ್ಲ ಕಡೆನೂ ಕೂಡ ಅಂತ ನಿರೀಕ್ಷೆ ಇದೆ. ಮತ್ತು ಪೆಟ್ರೋಲ್ ಡೀಸೆಲ್ ವಾಹನಗಳಿಗಿಂತ ಇವಿ ಬಳಸುವವರು ಹೆಚ್ಚು ಲಾಭ ಕೊಡಲಾಗುತ್ತಿದೆ ಈ ಒಂದು ಬಜೆಟ್ ಅಲ್ಲಿ. ವಾಹನ ಸವಾರರಿಗೆ ಇದು ಭವಿಷ್ಯದ ಬಜೆಟ್ ಅಂತಾನೆ ಹೇಳ್ಬಹುದು. ಮತ್ತು ಮಹಿಳೆಯರಿಗೆ ಏನಂತಂದ್ರೆ ಇವಾಗ ಮಹಿಳೆಯರಿಗೆ ಅಥವಾ ಇಲ್ಲಿ ವುಮೆನ್ಸ್ ನೋಡಿ ಸಂಬಂಧಪಟ್ಟ ಘೋಷಣೆಗಳು ಏನಂತಂದ್ರೆ ಈ ಬಜೆಟ್ ನಲ್ಲಿ ಮಹಿಳೆಯರಿಗೆ ಸ್ವಯಂ ಸಹಾಯ ಗುಂಪುಗಳ ಸಾಲ ಸಿಗಬಹುದು ಮತ್ತು ಮಹಿಳಾ ಉದ್ಯಮಿಗಳಿಗೆ ತೆರಿಗೆ ಸೌಲಭ್ಯವಿರುತ್ತೆ ಮತ್ತು ಕೆಲಸ ಮಾಡುವ ಮಹಿಳೆಯರಿಗೆ ಸಾಮಾಜಿಕ ಭದ್ರತೆ ಸಿಗುತ್ತೆ. ನೋಡಿ ಮಹಿಳೆಯರಿಗೆ ಆಲ್ರೆಡಿ ಸಾಕಷ್ಟು ಯೋಜನೆಗಳನ್ನ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲದೆ ಇವಾಗಲೇ ಕೇಂದ್ರ ಸರ್ಕಾರನು ಕೂಡ ಜಾರಿಗೆಗೊಳಿಸಿರುವಂತದ್ದು, ಅದರಲ್ಲಿನೇ ಮತ್ತಷ್ಟು ರಿಲೀಫ್ ನಿಮಗೆ ಕೊಡ್ತಾ ಇರುವಂತದ್ದು ವಿಶೇಷವಾಗಿ ಮಹಿಳೆಯರಿಗೆ. ಹಾಗಾಗಿ ನಮ್ಮ ಚಾನಲ್ ಅನ್ನ ನೀವು ಮಹಿಳೆಯರು ನೋಡ್ತಾ ಇದ್ದೀರಾ ಅಂದ್ರೆ, ಹಾಗೆ ಹಿರಿಯ ನಾಗರಿಕರು ಮತ್ತು ರೈತರು ಹಾಗೂ ವಾಹನ ಚಾಲಕರು ಎಲ್ಲರೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಮಹಿಳಾ ಶಕ್ತಿ ಬಲಪಡಿಸುವುದೇ 2026ರ ಬಜೆಟ್ ನ ಮತ್ತೊಂದು ಗುರಿ ಅಂತಾನೆ ಹೇಳ್ಬೋದು. ಹಾಗೆ ಇಲ್ಲಿ ವಾಹನ ಸವಾರರಿಗೆ ಇವಾಗ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ GST ಮತ್ತು ಆನ್ ರೋಡ್ ಅಂದ್ರೆ ಎಕ್ಸ್, ನೀವೇನಾದ್ರೂ ಇವಾಗ ಬೈಕ್ ಅಥವಾ ಕಾರ್ ಅಥವಾ ಯಾವುದೇ ರೀತಿ ವಾಹನವನ್ನ ಖರೀದಿ ಮಾಡುವಾಗ ಎಕ್ಸ್ ಶೋರೂಮ್ ಪ್ರೈಸ್ ಒಂದಿರುತ್ತೆ, ಆನ್ ರೋಡ್ ಪ್ರೈಸ್ ಒಂದಿರುತ್ತೆ, ಅಂದ್ರೆ ದರದಲ್ಲಿ ತುಂಬಾ ಡಿಫ್ರೆಂಟ್ ಇರುತ್ತೆ. ಇಲ್ಲಿ ಉದಾಹರಣೆಯಾಗಿ ಹೇಳೋದಾದ್ರೆ ಇವಾಗ 75,000 ರೂಪಾಯಿ ಒಂದು ಬೈಕ್ ಇರುತ್ತೆ ಅಂತ ಅನ್ಕೊಳ್ಳಿ, ಅದರ ಆನ್ ರೋಡ್ ಪ್ರೈಸು ಸರಿಸುಮಾರು 99,000 ಇರುತ್ತೆ, ಬರೋಬ್ಬರಿ 25,000 ರೂಪಾಯಿ ಸರ್ಕಾರಕ್ಕೆ ಕಟ್ಟಲೇಬೇಕಾಗುತ್ತಿತ್ತು ಇಷ್ಟು ದಿನ. ಇದರಲ್ಲಿ ರಿಲೀಫ್ ಕೊಡ್ತಾರ ಅಂತ ನೋಡೋದಾದ್ರೆ ಇದರಲ್ಲಿ ಯಾವುದೇ ರೀತಿ ರಿಲೀಫ್ ಕೊಡೋದಿಲ್ಲ. ಇವರು ಯಾವ ರೀತಿ ರಿಲೀಫ್ ಕೊಡ್ತಾ ಇದ್ದಾರೆ ಅಂತಂದ್ರೆ ಎಲೆಕ್ಟ್ರಿಕ್ ವೆಹಿಕಲ್ ಖರೀದಿ ಮಾಡುವಾಗ ಅಥವಾ ಇವಿ ಲೋನ್ಗಳಿಗೆ ಇಲ್ಲಿ ಏನಂತಂದ್ರೆ ರಿಲೀಫ್ ಕೊಡ್ತಾ ಇದ್ದಾರೆ, ಇದೇ ಒಂದು ರಿಯಾಲಿಟಿ. ಹಾಗೆ ಚಾರ್ಜಿಂಗ್ ಸ್ಟೇಷನ್ಗಳನ್ನು ಕೂಡ ಹೆಚ್ಚಾಗಿ ಇಡುತ್ತವೆ ಅನ್ನುವಂತಹ ಮಾಹಿತಿ ಕೂಡ ಸ್ಪಷ್ಟವಾಗ್ತಾ ಇದೆ. ಹಾಗೂ ಇಲ್ಲಿ ವಿಧವಾ ಮಹಿಳೆಯರಿಗೆ ಆಗಲಿ ವಿಧವಾ ಪಿಂಚಣಿ ಹೆಚ್ಚಳ ಆಗುತ್ತೆ, ಸ್ವಯಂ ಉದ್ಯೋಗಕ್ಕೆ ನೆರವು ಸಿಗುತ್ತೆ, ವಸತಿ ಮತ್ತು ಆರೋಗ್ಯ ಸೌಲಭ್ಯಗಳು ಕೂಡ ಸಿಗ್ತವೆ, ಸಮಾಜದಲ್ಲಿ ಭದ್ರತೆ ನೀಡುವ ದೃಷ್ಟಿಯಿಂದ ವಿಧವೆಯರ ವಿಶೇಷ ಪ್ಯಾಕೇಜ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಹಿರಿಯ ನಾಗರಿಕರಿಗೆ ನಿಮಗೆ ಆಲ್ರೆಡಿ ನಾನು ಹೇಳಿದ್ದೇನೆ, ಪಿಂಚಣಿ ಮಿತಿಯಲ್ಲಿ ಹೆಚ್ಚಳವಾಗುತ್ತೆ ಮತ್ತು ತೆರಿಗೆ ವಿನಾಯಿತಿ ಮಿತಿ ಹೆಚ್ಚಿಸುವ ನಿರೀಕ್ಷೆ ಇದೆ, ವೈದ್ಯಕೀಯ ವೆಚ್ಚಕ್ಕೆ ಹೆಚ್ಚಿನ ರಿಯಾಯಿತಿ ಇದೆ ಮತ್ತು ಹಿರಿಯ ನಾಗರಿಕರಿಗೆ ತೆರಿಗೆ ಒತ್ತಡ ಕಡಿಮೆ ಮಾಡುವ ಬಜೆಟ್ ಆಗಬಹುದು ಅಂತ ನಿರೀಕ್ಷಿಸಬಹುದು. ನೋಡಿ ಇಲ್ಲಿ PM ಕಿಸಾನ್ ಹಣ ಏನಿದೆ ಅಲ್ಲ, ಇದು ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿ ಹಣ ಬರ್ತಾ ಇದೆ, ಅದನ್ನು 8,000 ರೂಪಾಯಿ ಆಗಿ ನಾವು ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಕೆಲವೊಂದೆಡೆ ಸಚಿವರು ಆಗಲಿ ಹಾಗೂ ಅಧ್ಯಕ್ಷರಾಗಲಿ ಮಾತನಾಡಿದ್ದಾರೆ. ಇದರ ಒಂದು ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಈ ಬಾರಿ ಬಜೆಟ್ ನಲ್ಲಿ. ಹಾಗಾಗಿ ಈ ಒಂದು ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಏನೇ ಡೌಟ್ ಇದ್ರು ವಿಡಿಯೋ ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ, ಆದಷ್ಟು ನಾನು ನಿಮಗೆ ರಿಪ್ಲೈ ಮಾಡ್ತೇನೆ.